ಅಂತೂ ಇಂತೂ ಉನ್ನತ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ರವರು ಸಂಸತ್ನಲ್ಲಿ ಇವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಒಂದೇ ಸೂರಿನಡಿಯಲ್ಲಿ ಬರಬೇಕು ಅಂತೇಳಿ ಕೇಂದ್ರೀಕೃತ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆಯನ್ನು ಮಂಡಿಸಿದ್ದಾರೆ. ಆ ಮಸೂದೆಯ ಹೆಸರೇ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಅಂತೇಳಿ. ಈ ಒಂದು ಮಸೂದೆ ಪಾಸ್ ಆಗಿ ಜಾರಿಯಾದರೆ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದೇ ಒಂದು ಆಯೋಗ ಇರುತ್ತೆ. ಆ ಒಂದು ಆಯೋಗದ ಹೆಸರೇ ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಅಂತೇಳಿ. ಹೌದು, ಸಂಸತ್ ಅಧಿವೇಶನ ಆರಂಭವಾಗೋಕ್ಕೂ ಮೊದಲು ಹಿಂಟ್ ಕೊಡಲಾಗಿತ್ತು. ಆಲ್ರೆಡಿ ನಾನು ಸಹ ವಿಡಿಯೋ ಮಾಡಿದ್ದೆ. ಉನ್ನತ ಶಿಕ್ಷಣದಲ್ಲಿ ಒಂದು ಮಹತ್ವದ ಬದಲಾವಣೆಗೆ ಕೇಂದ್ರ ಸರ್ಕಾರ, NDA ಸರ್ಕಾರ ಮುಂದಾಗ್ತಿದೆ ಅಂತೇಳಿ. ಸೊ ಅದಕ್ಕೆ ಸಾಕ್ಷಿಯಂತೆ ಇವಾಗ ಮಸೂದೆಯನ್ನು ಮಂಡಿಸಲಾಗಿದೆ. ಪ್ರಸ್ತುತ ಇದಿನ್ನೂ ಜಾರಿಯಾಗಿಲ್ಲ ಈ ಮಸೂದೆ. ಏನು ಅಂತ ಹೇಳಿದ್ರೆ UGC, AICTE, NCTE ಏನಿದೆಯೋ ಈ ಎಲ್ಲ ಒಂದು ಆಯೋಗಗಳು ರದ್ದಾಗಿ ಈ ಒಂದು ಉನ್ನತ ಶಿಕ್ಷಣ ಆಯೋಗ ಜಾರಿಗೆ ಬರುತ್ತೆ. 1956 ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC, 1987 ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ಕಾಯ್ದೆ, ಹಾಗೆಯೇ 1993 ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಕಾಯ್ದೆ ಇವೆಲ್ಲವೂ ಸಹ ರದ್ದಾಗಿ ಇನ್ಮುಂದೆ ಈ ಒಂದು ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಜಾರಿಗೆ ಬರುತ್ತೆ. ಪ್ರಸ್ತುತ ಇದನ್ನು ಜಾರಿಯಾಗಿಲ್ಲ. ಪ್ರಸ್ತುತ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು ಕೇಳ್ಕೊಂಡಿದ್ದರಿಂದ ಇದನ್ನು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ JPC ಒಂದು ಅಂಗಳಕ್ಕೆ ಈ ಒಂದು ಮಸೂದೆ ಹೋಗಿದೆ. ಸೊ ಅಲ್ಲಿ ಚರ್ಚೆಗಳಾದ ನಂತರ ಈ ಒಂದು ಮಸೂದೆ ಜಾರಿಗೆ ಬಂದರೆ ಉನ್ನತ ಶಿಕ್ಷಣದ ನಿಯಂತ್ರಣ ಕೇಂದ್ರೀಕೃತವಾಗಿರುತ್ತೆ. ಅದು ಈ ಒಂದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಅಡಿನಲ್ಲಿ. ಸೊ ಈ ಒಂದು ಆಯೋಗದ ಅಡಿನಲ್ಲಿ 3 ಪರಿಷತ್ಗಳನ್ನು ಇದೇನಾದರೂ ಜಾರಿಗೆ ಬಂದರೆ ಈ ಆಯೋಗದ ಅಡಿನಲ್ಲಿ ಒಂದು 3 ಪರಿಷತ್ಗಳನ್ನು ಜಾರಿಗೆ ತರಲಾಗುತ್ತೆ. ಅದು ಏನಕ್ಕೆ ಅಂತ ಹೇಳಿದ್ರೆ, ಅದು ಯಾವ್ದು ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ಸಹ ಹೇಳ್ತೀನಿ ನಾನು. ಸೊ ಭಾರತೀಯ ಪ್ರಜೆಗಳಾದಂಥವರು, ಅದರಲ್ಲೂ ಸಹ 21ನೇ ಶತಮಾನದಲ್ಲಿ ಎಲ್ಲರೂ ಸಹ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೂ ಸಹ ಆಗಾಗ ಏನು ಬೆಳವಣಿಗೆಗಳಾಗ್ತಿದೆ, ಏನು ಬದಲಾವಣೆಗಳಾಗ್ತಿದೆ, ಹೊಸ ನಿಯಮಗಳನ್ನು ಏನು ತರ್ತಿದ್ದಾರೆ, ಏನು ಚೇಂಜಸ್ ಮಾಡಕ್ಕೆ ಹೊರಟಿದ್ದಾರೆ, ಯಾವ ಅಭಿವೃದ್ಧಿ ಮಾಡಕ್ಕೆ ಹೊರಟಿದ್ದಾರೆ ಭಾರತವನ್ನು ಅಂತ ತಿಳಿಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಏನು ಬದಲಾವಣೆಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಅತ್ಯಗತ್ಯವಾಗಿರುತ್ತೆ. ಆದ್ದರಿಂದ ನಾನು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ಲಿ ಆಗಾಗ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಂತಹ ಒಂದು ಮಹತ್ವದ ಬದಲಾವಣೆಗಳ ಬಗ್ಗೆಯೂ ಸಹ ವಿಡಿಯೋ ಮಾಡ್ತಾ ಇರ್ತೀನಿ. ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಸೊ ವಿಷಯದಲ್ಲಿ ಮುಂದಕ್ಕೆ ಬರ್ತೀನಿ ನಾನು. ಸೊ ಏನು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಜಾರಿಯಾದರೆ ಅಂಡರ್ನಲ್ಲಿ 3 ಪರಿಷತ್ಗಳನ್ನು ಜಾರಿಗೆ ತರಲಾಗುತ್ತೆ. ಆ ಪರಿಷತ್ಗಳ ಹೆಸರು ಏನಂತ ಹೇಳಿದ್ರೆ ವಿಕಸಿತ ಭಾರತ ಶಿಕ್ಷಣ ಮಾನಕ ಪರಿಷತ್ ಅಂತೇಳಿ, ಅದನ್ನು ಭಾರತೀಯ ಉನ್ನತ ಶಿಕ್ಷಣ ಮಾನದಂಡ ನಿಗದಿ ಪರಿಷತ್ ಅಂತೇಳಿ ಕರೀತಾರೆ. ಸೊ ಈ ಎಲ್ಲ ಪರಿಷತ್ಗಳ ಅಂಡರ್ನಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, 14 ಮೆಂಬರ್ಗಳಿರ್ತಾರೆ. ಆ ಒಂದು ಮೆಂಬರ್ಗಳು ಯಾರಾಗಿರ್ತಾರೆ ಅಂತ ಹೇಳಿದ್ರೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಭಾರತದ ಒಂದು ಪ್ರಮುಖ ಸಂಸ್ಥೆಗಳ ಶಿಕ್ಷಣ ತಜ್ಞರುಗಳು, ಹಾಗೆಯೇ ಪರಿಣತರು ಯಾರು ಬೇಕಾದರೂ ಸಹ ಇರ್ತಾರೆ. ಕೇಂದ್ರ ಸರ್ಕಾರದ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ಚೇರ್ಮನ್ಗಳನ್ನ ನೇಮಕ ಮಾಡ್ತಾರೆ. ಈ ಚೇರ್ಮನ್ಗಳ ಅಧಿಕಾರಾವಧಿ 3 ವರ್ಷದಿಂದ 5 ವರ್ಷದವರೆಗೆ ವಿಸ್ತರಿಸಬಹುದಾದಂಥ 5 ವರ್ಷದವರೆಗೂ ಸಹ ಅಧಿಕಾರಾವಧಿ ಇರುತ್ತೆ. ಸೊ ಈ ಒಂದು ಪರಿಷತ್ಗಳ ಮುಖ್ಯ ಉದ್ದೇಶ ಏನು, ಅವುಗಳ ಕಾರ್ಯಗಳು ಏನಿರುತ್ತೆ ಅನ್ನೋದನ್ನು ನೋಡೋದಾದರೆ, ನಾನು ಈ ಒಂದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಒಂದು ಪ್ರಮುಖ ಉದ್ದೇಶ ಏನು ಅಂತಲೂ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲು ಪರಿಷತ್ಗಳ ಬಗ್ಗೆ ಹೇಳ್ತೀನಿ ನಾನು. ಸೊ ಇದರ ಒಂದು ಜವಾಬ್ದಾರಿ ಏನಾಗಿರುತ್ತೆ, ವಿಕಸಿತ ಭಾರತ ಶಿಕ್ಷಣ ಮಾನಕ ಪರಿಷತ್ ಏನು ಅದರ ಅಂಡರ್ನಲ್ಲಿ ಬರುವಂತಹ ಪರಿಷತ್, ಅದರ ಜವಾಬ್ದಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರಬೇಕಾದಂತಹ ಶೈಕ್ಷಣಿಕ ಗುಣಮಟ್ಟವನ್ನು ನಿಗದಿ ಮಾಡೋದು, ಹಾಗೆಯೇ ಸಮನ್ವಯ ಸಾಧಿಸೋದಾಗಿರುತ್ತೆ. ಇನ್ನು ಮತ್ತೊಂದು ವಿಕಸಿತ ಭಾರತ ಶಿಕ್ಷಣ ವಿನಿಯಮನ್ ಪರಿಷತ್ ಅಂತೇಳಿ ಭಾರತೀಯ ಉನ್ನತ ಶಿಕ್ಷಣ ನಿಯಂತ್ರಣ ಪರಿಷತ್ ಇದಾಗಿರುತ್ತೆ. ಸೊ ಇದರ ಒಂದು ಜವಾಬ್ದಾರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳ ಒಂದು ಶಿಕ್ಷಣದ ಗುಣಮಟ್ಟ ಕಾಯ್ದುಕೊಳ್ಳಿಕ್ಕೆ, ಉತ್ತಮ ಸಂಬಂಧಗಳನ್ನು ಸಾಧಿಸೋದು, ಹಾಗೆಯೇ ಕ್ರಮಗಳನ್ನು ಕೈಗೊಳ್ಳೋದು, ಉನ್ನತ ಶಿಕ್ಷಣ ಅಂತಾರಾಷ್ಟ್ರೀಕರಣಕ್ಕೆ ಪ್ರೋತ್ಸಾಹ ನೀಡೋದು, ಶಿಕ್ಷಣ ಸಂಸ್ಥೆಗಳು ನಿಯಮ ಪಾಲನೆ ಮಾಡುವಂತೆ ನೋಡಿಕೊಳ್ಳೋದು ಈ ಒಂದು ಪರಿಷತ್ನ ಒಂದು ಜವಾಬ್ದಾರಿಯಾಗಿರುತ್ತೆ. ನೆಕ್ಸ್ಟ್ ವಿಕಸಿತ ಭಾರತ ಶಿಕ್ಷಣ ಗುಣವತ್ತಾ ಪರಿಷತ್ ಅಂದರೆ ಭಾರತೀಯ ಉನ್ನತ ಶಿಕ್ಷಣ ಮಾನ್ಯತಾ ಪರಿಷತ್, ಅಂದರೆ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆಯನ್ನು ನೀಡುವಂತಹದ್ದು ಪ್ರಮುಖ ಜವಾಬ್ದಾರಿಯಾಗಿರುತ್ತೆ. ಹಾಗೆಯೇ ಮಾನ್ಯತೆ ನೀಡುವ ಸ್ವತಂತ್ರ ವ್ಯವಸ್ಥೆಯ ಮೇಲುಸ್ತುವಾರಿಯನ್ನು ಸಹ ಇದು ವಹಿಸಿಕೊಳ್ಳುತ್ತೆ. ಸೊ ಈ 3 ಪರಿಷತ್ಗಳನ್ನು ಅದರ ಅಡಿನಲ್ಲಿ, ಶಿಕ್ಷಣ ಆಯೋಗದ ಅಡಿನಲ್ಲಿ ಜಾರಿ ಮಾಡುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶಗಳೇನು ಅನ್ನೋದನ್ನು ನೋಡಿದ್ರೆ, ಈ ಪರಿಷತ್ನ ಮುಖ್ಯ ಉದ್ದೇಶ ಅನ್ನೋದು ಏನು ಅನ್ನೋದನ್ನು ನೋಡೋದಾದರೆ, ವಿಶ್ವವಿದ್ಯಾಲಯಗಳು ಹಾಗೆಯೇ ಉನ್ನತ ಶಿಕ್ಷಣ ಸಂಸ್ಥೆಗಳು ಬೋಧನೆ, ಕಲಿಕೆ, ಸಂಶೋಧನೆ ಮತ್ತು ಹೊಸ ಕಲ್ಪನೆಗಳ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವಂತೆ ಪ್ರೇರೇಪಿಸೋದು.
ಹಾಗೆಯೇ ಶಿಕ್ಷಣ ಸಂಸ್ಥೆಗಳು ಸ್ವತಂತ್ರ ಸ್ವಯಂ ಆಡಳಿತದ ಸಂಸ್ಥೆಗಳಾಗಿ ರೂಪುಗೊಳ್ಳೋದಕ್ಕೆ ನೆರವಾಗೋದು, ಹಾಗೆಯೇ ಸದೃಢ ಪಾರದರ್ಶಕ ಮಾನ್ಯತೆ ಮತ್ತು ಸ್ವಾಯತ್ತ ಹೊಂದಿರುವ ವ್ಯವಸ್ಥೆಗೆ ಪ್ರೋತ್ಸಾಹ ನೀಡುವಂತಹ ಒಂದು ಮುಖ್ಯ ಉದ್ದೇಶನ ಇದು ಇಟ್ಕೊಂಡಿರುವಂಥದ್ದು. ಜವಾಬ್ದಾರಿಗಳು ಏನಾಗುತ್ತೆ, ಅನುಷ್ಠಾನದ ಪ್ರಮುಖ ಜವಾಬ್ದಾರಿಗಳು ಅಂತ ಹೇಳಿದ್ರೆ, ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಗಾಗಿ ನಿರ್ದೇಶನವನ್ನು ನೀಡುವಂಥದ್ದು ಒಂದು ಪ್ರಮುಖ ಜವಾಬ್ದಾರಿಯಾಗಿದೆ ಇದರದ್ದು. ಹಾಗೆಯೇ 3 ಪರಿಷತ್ತುಗಳಿಗೆ ಏನು ನಾನು ಹೇಳಿದ ಆ 3 ಪರಿಷತ್ತುಗಳಿಗೆ ಮಾರ್ಗದರ್ಶನ ಮಾಡೋದು, ಅವುಗಳ ನಡುವೆ ಸಮನ್ವಯ ಇರುವಂತೆ ನೋಡಿಕೊಳ್ಳೋದು. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಅಡಿನಲ್ಲಿ ಒಂದು ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಹೊಸದಾಗಿ ಜಾರಿಗೆ ಬರುತ್ತೆ. ಅದರ ಅಡಿನಲ್ಲಿ 3 ಪರಿಷತ್ಗಳಿರ್ತವೆ. ಆ 3 ಪರಿಷತ್ತುಗಳನ್ನು ಆ 3 ಪರಿಷತ್ಗಳು ಸಮನ್ವಯ ಸಾಧಿಸಿಕೊಳ್ಳುವಂತೆ ಕಾಪಾಡಿಕೊಳ್ಳೋದು ಸಹ ಇದರ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಗೆಯೇ ಪರಿಷತ್ತುಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಹಣಕಾಸಿನ ಆಡಳಿತಾತ್ಮಕ ನೆರವು ಕೊಡುವುದು ಸಹ ಈ ಒಂದು ಕಮಿಷನ್ನ ಪ್ರಮುಖ ಜವಾಬ್ದಾರಿ ಆಗಿರುತ್ತೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆಯನ್ನು ನೀಡುವಂಥದ್ದು ಸಹ ಈ ಒಂದು ಹೊಸ ಆಯೋಗದ ಒಂದು ಮುಖ್ಯ ಜವಾಬ್ದಾರಿಯಾಗಿರುತ್ತೆ. ಸೊ ಇದಿಷ್ಟು ಈ ಒಂದು ಏನು ಹೊಸದಾಗಿ ಮಸೂದೆ ಮಂಡನೆ ಮಾಡಿದರೋ ಅದರ ಬಗ್ಗೆ ಕುರಿತ ಒಂದು ವಿಷಯ. ಸೊ ನೀವು ಸಹ ತಿಳ್ಕೊಂಡಿರಿ ಏನು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಭಾರತ ಸರ್ಕಾರ ಅನ್ನೋದು ಇದ್ರ ಬಗ್ಗೆ ಮಾಹಿತಿ. ಸೊ ಹಾಗೆಯೇ ನಿಮಗೆ ನೆನಪಿರಲಿ, ಇದು ಎಷ್ಟು ಶಿಕ್ಷಣ ಸಂಸ್ಥೆಗಳಿಗೆ, ಎಷ್ಟು ವಿವಿಗಳಿಗೆ ಅನ್ವಯವಾಗುತ್ತೆ ಅನ್ನೋದನ್ನು ನೋಡೋದಾದಲ್ಲಿ ಅದ್ರ ಬಗ್ಗೆಯೂ ಸಹ ನಾನು ಒಂದು ವಿವರಣೆ ಕೊಟ್ಬಿಡ್ತೀನಿ. ಆ್ಯಕ್ಚುಲಿ ಈ ಒಂದು ಆಯೋಗದ್ದು ದೇಶದಲ್ಲಿ ಇರುವಂತಹ ಎಲ್ಲ ವಿಶ್ವವಿದ್ಯಾಲಯಗಳು ಅಂದರೆ ಕೇಂದ್ರೀಯ, ರಾಜ್ಯ, ಖಾಸಗಿ, ಡೀಮ್ಡ್ ಮತ್ತು ಅವುಗಳ ವ್ಯಾಪ್ತಿಗೆ ಬರುವಂತಹ ಕಾಲೇಜುಗಳು ಎಲ್ಲದಕ್ಕೂ ಸಹ ಈ ಒಂದು ಆಯೋಗದ ನಿಯಮಗಳು ಎಲ್ಲ ಸಹ ಅನ್ವಯವಾಗುತ್ತೆ. ಆದರೆ ವೈದ್ಯಕೀಯ ಶಿಕ್ಷಣ, ಕಾನೂನು ಶಿಕ್ಷಣ, ನರ್ಸಿಂಗ್, ಫಾರ್ಮಸಿ, ದಂತವೈದ್ಯಕೀಯ, ಹಾಗೆಯೇ ಪಶುವೈದ್ಯಕೀಯ, ಹಾಗೆಯೇ ಪ್ರೊಫೆಷನಲ್ ಶಿಕ್ಷಣದ ಒಂದು ಜವಾಬ್ದಾರಿ ಹೊತ್ತಿರುವಂತಹ ಸರ್ಕಾರಿ ಸಂಸ್ಥೆಗಳು ಅಂದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ರಾಷ್ಟ್ರೀಯ ದಂತ ಆಯೋಗ, ಹಾಗೆಯೇ ಭಾರತೀಯ ವಕೀಲರ ಪರಿಷತ್ತು ಇತ್ಯಾದಿ ಈ ಮಸೂದೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇಷ್ಟು ಅದು ಬಿಟ್ಟು ಇನ್ನೆಲ್ಲ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದ್ರೆ ಅದು ಲಿಸ್ಟ್ ನಾನು ಹೇಳ್ತೀನಿ. ಎಷ್ಟು ಭಾರತದಲ್ಲಿ ಯಾವ್ಯಾವ ವಿವಿಗಳು ಎಷ್ಟಿದ್ದಾವೆ, ಎಷ್ಟು ಕಾಲೇಜುಗಳಿದ್ದಾವೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತೀನಿ. ಅವರೆಲ್ಲರಿಗೂ ಸಹ ಈ ಒಂದು ಆಯೋಗದ ಒಂದು ನಿಯಮಗಳು ಅನ್ವಯ ಆಗ್ತವೆ. ಭಾರತದಲ್ಲಿ ದೇಶದಾದ್ಯಂತ ಇರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳು ಒಟ್ಟಾರೆ ಶಿಕ್ಷಣ ಸಚಿವಾಲಯ ಹಾಗೆಯೇ ಅದರ ಇತರೆ 22 ಸಚಿವಾಲಯ ಅಂಡರ್ನಲ್ಲಿ ಬರುವಂತಹ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳು ಸೇರಿ 60,531 ಉನ್ನತ ಶಿಕ್ಷಣ ಸಂಸ್ಥೆಗಳಿರೋದು, 145 ಡೀಮ್ಡ್ ವಿಶ್ವವಿದ್ಯಾಲಯಗಳು, 57 ಕೇಂದ್ರೀಯ ವಿಶ್ವವಿದ್ಯಾಲಯಗಳು, 504 ರಾಜ್ಯ ವಿಶ್ವವಿದ್ಯಾಲಯಗಳಿರೋದು, 512 ಖಾಸಗಿ ವಿಶ್ವವಿದ್ಯಾಲಯಗಳು, 46,624 ದೇಶದಾದ್ಯಂತ ಇರುವಂತಹ ಕಾಲೇಜುಗಳು, 12,543 ಸ್ವತಂತ್ರ ಶಿಕ್ಷಣ ಸಂಸ್ಥೆಗಳು, 146 ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆಗಳು ಅಂತ ಹೇಳಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆಯೇ ಇರೋದು. ಹಾಗೆಯೇ ಈ ಎಲ್ಲದರಲ್ಲೂ ಸಹ ಒಟ್ಟಾರೆ ಒಂದು ಶಿಕ್ಷಣ ಸ್ಟಡಿ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 4 ಕೋಟಿ. ಒಟ್ಟಾರೆ ಓದುತ್ತಿರುವ ವಿದ್ಯಾರ್ಥಿಗಳು 4 ಕೋಟಿ. ಉನ್ನತ ಶಿಕ್ಷಣ ಈ ಒಂದು ಶಿಕ್ಷಣ ಸಂಸ್ಥೆಗಳ ಅಂಡರ್ನಲ್ಲಿ ಒಟ್ಟಾರೆ ಬರುವಂಥದ್ದು 4 ಕೋಟಿ ಪ್ಲಸ್ ಸ್ಟೂಡೆಂಟ್ಸ್ಗಳು ತಾವು ಸ್ಟಡಿ ಮಾಡ್ತಿರೋದು ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಇಷ್ಟಕ್ಕೂ ಸಹ ಈ ಒಂದು ಆಯೋಗ ಏನು ಸುಸ್ಥಿರ ಅಭಿವೃದ್ಧಿಗೆ ಮತ್ತು 2047ರ ಒಂದು ಭಾರತೀಯ ಕನಸಿಗೆ, ವಿಕಸಿತ ಭಾರತದ ಕನಸಿಗೆ ಅನುಕೂಲವಾಗುವಂತೆ ಅದರಲ್ಲೂ ಸಹ ಈ ಒಂದು ಆಯೋಗ ರೂಪುಗೊಳ್ತಿರೋದು ರಾಷ್ಟ್ರೀಯ ಶಿಕ್ಷಣ ನೀತಿ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆಯೋ ಅದರ ಒಂದು ಆಶಯಗಳಿಗೆ ಪೂರಕವಾಗಿ ಈ ಒಂದು ಆಯೋಗವನ್ನು ರಚನೆ ಮಾಡಲಿಕ್ಕೆ, ಜಾರಿಗೆ ಮಾಡಲಿಕ್ಕೆ ಮಸೂದೆಯನ್ನು ಮಂಡಿಸಿರುವಂಥದ್ದು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು. ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡ್ಕೊಳ್ಳಿ. ಶಿಕ್ಷಣ ಸಂಸ್ಥೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬದಲಾವಣೆಗಳಾಗ್ತಿದೆ, ಏನು ಹೊಸದಾಗಿ ಬರ್ತಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ, ಈ ಒಂದು ಆಯೋಗದ ಬಗ್ಗೆ, ಮಸೂದೆ ಬಗ್ಗೆ ನಾನು ವಿಡಿಯೋ ಮಾಡಿದೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಸರ್ಕಾರಿ ಶಾಲೆಗಳು ಪತನದತ್ತ ಸಾಗ್ತಿವೆ, ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಡಾಟಾ ಸಹಿತ, ಕೆಲವು ಅಂಕಿ ಸಂಖ್ಯೆಗಳ ಸಹಿತ ನಿಮಗೆ ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಮಾಹಿತಿನ ಕಲೆ ಹಾಕಿದ್ದೀನಿ. ಆ ಒಂದು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ನೀವು ಅಂತೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್.